ಹಾಯ್ ಹಲೋ ವೆಲ್ಕಮ್ ಟು ಸುನಿಲ್ ಸಂಜನಾ ಬ್ಲಾಗ್ಸ್. ನಾವಿವತ್ತು ಮಾಡ್ತಾ ಇರೋಕ್ಕಂಥದ್ದು ಆರೋಗ್ಯಕರವಾದ ರುಚಿಯಾದಂತಹ ಮೆಂತ್ಯ ಸೊಪ್ಪಿನ ಕಡುಬು. ಇದಕ್ಕೆ ಬೇಕಾಗಿರುವಂಥದ್ದು 300 ಗ್ರಾಮ್ ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡಬೇಕು. ಇದನ್ನು ನಾವು ಅವಾಗ ತುಂಬ ಸ್ಮೂತ್ ಬರುತ್ತೆ. ಒಂದು 10 ನಿಮಿಷ ಇಟ್ಟರೆ. ಇದಕ್ಕೆ ಬೇಕಾಗಿರತಕ್ಕಂಥದ್ದು 1 ಕಟ್ಟು ಮೆಂತ್ಯ ಸೊಪ್ಪು, ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಇದಕ್ಕೆ ಬೇಕಾಗಿರೋಕ್ಕಂಥದ್ದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ 2 ದಪ್ಪ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಅರ್ಧ ಹಿಡಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀವಿ. 5ರಿಂದ 6 ಮೆಣಸಿನಕಾಯಿ ಹಸಿ. ನೆಕ್ಸ್ಟ್ 2 ಟೊಮೊಟೊ ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿರತಕ್ಕಂಥದ್ದು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಕೂಡ ತೊಗೊಂಡಿದ್ದೀವಿ. ಇದಕ್ಕೆ ಮತ್ತು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನೂ ಕೂಡ ತೊಗೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಸಬೇಕು. ಮತ್ತು ಇದಕ್ಕೆ ಅರ್ಧ ಚಮಚ ಅರಿಶಿಣದ ಪುಡಿ ಕೂಡ ಬಳಸ್ತಾ ಇದ್ದೀವಿ. ನೋಡಿ, ಒಂದು 5ರಿಂದ 10 ನಿಮಿಷ ಇದನ್ನು ಇಟ್ಟಿದ್ದೀವಿ. ನೆಕ್ಸ್ಟ್ ಇದನ್ನು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಚಪಾತಿ ಯಾವ ಥರ ಲಟ್ಟಿಸ್ತಿದ್ವೋ ಆ ಥರ ಚಿಕ್ಕದಾಗಿ ಇದನ್ನು ಲಟ್ಸಿಟ್ಕೊಬೇಕು. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು ಪ್ಲೇಟ್ಗೆ ಎಣ್ಣೆಯನ್ನು ಒರೆಸಿಡಬೇಕು. ಏಕೆಂದರೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ, ತೆಗಿಯೋಕ್ಕೆ ಬರೋದಿಲ್ಲ. ನೋಡಿ, ಈ ಥರ ನಾವು ಒಂದೊಂದೇ ಲಟ್ಸ್ಕೊಂಡು ಈ ಥರ ಜೋಡಿಸ್ಕೊಬೇಕು. ನೋಡಿ ಯಾವ ಥರ ನಾವು ಜೋಡಿಸ್ಕೊಂಡಿದ್ದೀವಿ ಅಂತ. ಇದಕ್ಕೆ ಎಣ್ಣೆ ಹಚ್ಚಿರೋದ್ರಿಂದ ಯಾವುದೂ ಅಂಟೋದಿಲ್ಲ. ನೋಡಿ, ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಇಡ್ಲಿ ಪಾತ್ರೆನ ಇಟ್ಟು 1 ಲೋಟ ನೀರನ್ನು ಹಾಕಿ ನೀರನ್ನು ಸ್ವಲ್ಪ ಕುದಿಸ್ಬೇಕು. ಕುದಿದ ನಂತರ ಇದಕ್ಕೆ ನಾವು ಎಲ್ಲ ಒಂದೊಂದೇ ಜೋಡಿಸಿ ಇಟ್ಟಿರ್ತಕ್ಕಂಥದ್ದನ್ನು ಇವಾಗ ಇದರೊಳಗೆ ಹಾಕಬೇಕು. ನೆಕ್ಸ್ಟ್ ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸಿದ್ರೆ ಸಾಕು. ನೋಡಿ, ಬೆಂದೋಗಿರುತ್ತೆ ಇವಾಗ. ನೋಡಿ, ಇದು ಒಂದು ಸತಿ ಚೆಕ್ ಮಾಡ್ಕೊಬೇಕು ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಇವಾಗ ಬೆಂದಿದೆ. ಇವಾಗ 15 ನಿಮಿಷ ಅಷ್ಟೇ. ಇವಾಗ ನೆಕ್ಸ್ಟ್ ಇದನ್ನು ಒಂದೊಂದೇ ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಎಲ್ಲ ತೆಗೆದಿಟ್ಕೊಬೇಕು. ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ. ನೋಡಿ, ಆಯಿಲ್ ಚೆನ್ನಾಗಿ ಕಾದಿದೆ. ಇವಾಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ನೆಕ್ಸ್ಟ್ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಹಣ್ಣಾಗಿದೆ ಹಸಿಮೆಣ್ಸಿನ್ಕಾಯಿ. ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಅದಾದ ನಂತರ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಕ್ಕಂಥ ಈರುಳ್ಳಿಗೂ ಕೂಡ ಇದಕ್ಕೆ ಹಾಕ್ತಾಯಿದ್ದೀವಿ. ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಆವಾಗಲೇ ನಿಮಗೆ ಫ್ಲೇವರ್ ಸಿಗುತ್ತೆ. ನೋಡಿ, ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾಯಿದ್ದೀವಿ. ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊ ಕೂಡ ಹಾಕ್ತಾಯಿದ್ದೀವಿ. ಇದಕ್ಕೆ ಯಾವುದೇ ರೀತಿ ನಾವು ನೀರನ್ನು ಸೇರಿಸ್ತಾ ಇಲ್ಲ. ನೀರು ಸೇರಿಸ್ದಲೇ ನಾವು ಇದನ್ನು ಅದೇ ಬೇಯಿಸ್ತಾಯಿದ್ದೀವಿ ಟೊಮೊಟೊನ ಹಾಕಿ. ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀವಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ಥರ ನೋಡಿ ವಾಟ್ರೆಲ್ಲ ಬಿಟ್ಟಿದೆ. ಇವಾಗ ಅದಕ್ಕೆ ನಾವು ಕೊಬ್ಬರಿ ಕೂಡ ಹಾಕ್ತಾಯಿದ್ದೀವಿ. ತುರ್ಕೊಂಡಿರೋಂಥ ಹಸಿ ಕೊಬ್ಬರಿನ ಮುಚ್ಚಿಟ್ಟು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಹಾಕ್ಲಿಕ್ಕೆ ಬಿಡಬೇಕು. ನೋಡಿ ಯಾವ ಥರ ಬಂದಿದೆ. ಇವಾಗ ನಾವು ಇದಕ್ಕೆ ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡಿದ್ವಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಇವಾಗ ಇದನ್ನು ಸೇರಿಸ್ಬೇಕು. ನೋಡಿ, ಇವಾಗ ನೋಡೋದಕ್ಕೂ ತುಂಬ ಜಾಸ್ತಿ ಇರೋ ಥರ ಕಾಣ್ತಾ ಇದೆ. ಬಟ್ ಇದು ಇವಾಗ ಆಯಿಲಲ್ಲಿ ಕ್ಲೀನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪನೇ ಆಗುತ್ತೆ. ನಾವಿದು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾವೊಂದು ಕಟ್ ತೊಗೊಂಡಿದ್ದೀವಿ. ನೋಡಿ ಈಗ ಎಷ್ಟಾಯಿತು ಅಂತ. ಚೆನ್ನಾಗಿ ಆಯಿಲಲ್ಲಿ ಬೇಯಿದ ತಕ್ಷಣ ಸ್ವಲ್ಪನೇ ಆಗೋಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ, ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಕೂಡ ನಾವು ಸೇರಿಸಿಲ್ಲ. ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀರು ಇದೇ ಬಿಡುತ್ತೆ. ನೋಡಿ ಯಾವ ಥರ ನೀರು ಬಿಟ್ಟಿದೆ. ಒಂದು 5 ನಿಮಿಷಕ್ಕೆ ಇದನ್ನು ಬೇಯಿಸ್ಬಿಟ್ಟು ಇವಾಗ ಮುಂಚೆನೇ ನಾವು ಜೋಡಿಸಿಟ್ಕೊಂಡಿರೋಕ್ಕಂಥದ್ದನ್ನ ಇವಾಗ ಅದರಲ್ಲಿ ನಾವು ಇವಾಗ ಸೇರಿಸ್ಬೇಕು. ನೋಡಿ, ಒಂದೊಂದೇ ಅದ್ರ ಮೇಲೆ ಹಾಕಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ
ಇವಾಗ ರೆಡಿಯಾಗಿ ಹೋಗುತ್ತೆ. ಇದು ನೋಡಿ ಯಾರು ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಇದು ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಇಲ್ಲ ಈ ಚಿಕ್ಕ ಮಕ್ಕಳು ಮೆಂತ್ಯ ಸೊಪ್ಪು ಮತ್ತು ಚಪಾತಿ ಜೊತೆ ಮಾಡಿದ್ರೆ ಪಲ್ಯ ತಿನ್ನಲ್ಲ, ಆ ರೀತಿ ಏನಾದ್ರು ಇದ್ದರೆ ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಮಿಕ್ಸ್ ಮಾಡಿ, ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರೆ ಸಾಕು, ರೆಡಿಯಾಗುತ್ತೆ. ಇವಾಗ ರುಚಿಕರವಾದಂಥ ಆರೋಗ್ಯಕರ ಮೆಂತ್ಯ ಸೊಪ್ಪಿನ ಕಡುಬು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಇದನ್ನು ತುಪ್ಪದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುನಿಲ್ ಸಂಜನಾ ವ್ಲಾಗ್ಸ್. ಇದೇ ಥರ ನಮ್ಮ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.